ನೋಡಿ, ಚುಮ್ಮಾ ಕೊಟ್ಟ ರಾಮಚಂದ್ರ ರಾವ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ಗೆ ಕಂಟಕ ಎದುರಾಗಿದೆ. ಡಿಸಿಆರ್ಇ ಡಿಜಿಪಿ ಹುದ್ದೆಯಿಂದ ಸಸ್ಪೆಂಡ್ ಆಗ್ತಾರ ರಾಮಚಂದ್ರ ರಾವ್. ಒಂದು ವೇಳೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟರೂ ಕೂಡ ತನಿಖೆ ಆಗುತ್ತೆ. ಇದು ಮೂರನೇ ಆಪ್ಷನ್. ಕಚೇರಿಯಲ್ಲೇ ಕುಚ್ ಮಾಡಿದ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗ್ತಾರಾ? ಒಂದು, ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಟ್ರೆ ಯಾವ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣೆ ಪೊಲೀಸರು ತನಿಖೆನ ನಡೆಸ್ತಾರೆ. ಇಲ್ಲ ಅಂತ ಅಂದ್ರೆ ಸರ್ಕಾರದಿಂದಲೇ ತನಿಖೆ ಮಾಡುವಂತ ಕೆಲಸ ಆಗತ್ತೆ. ಒಂದು ವೇಳೆ ಮಹಿಳಾ ಆಯೋಗ ಏನಾದರೂ ಎಂಟ್ರಿ ಕೊಟ್ಟರೂ ಕೂಡ ತನಿಖೆ ಆಗತ್ತೆ. ಸಸ್ಪೆಂಡ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈಗ ನಾ ಹೇಳ್ತಾ ಇದ್ನಲ್ಲ, ಈಗ ಹಿಂದೆ ಈ ಥರದ್ದೆಲ್ಲ ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿರೋದು ಅವರೇನೋ ಅಲ್ವೋ ಅಂತೇಳಿ ಆ ವಿಡಿಯೋವನ್ನು ಕೂಡ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅದು ಆಗ ಅದರ ಅಸಲಿಯತ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಿಂದೆ ಮನೆಗೆ ಹೋಗ್ತಾರಾ ಡಿಜಿಪಿ ರಾಮಚಂದ್ರ ರಾವ್? ಕಳಂಕದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ವಯಂ ನಿವೃತ್ತಿ ಏನಾದರೂ ಘೋಷಿಸ್ತಾರಾ? ಮುಜುಗರದಿಂದ ಸ್ವಯಂ ನಿವೃತ್ತಿಯನ್ನ ಘೋಷಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸ್ವಯಂ ನಿವೃತ್ತಿ ವಿಚಾರ ಏನಾದರೂ ತಿಳಿಸೋದಕ್ಕೆ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರ? ಮೇ ತಿಂಗಳಲ್ಲಿ ನಿವೃತ್ತಿ ಆಗಬೇಕಿತ್ತು. ಇವತ್ತೇ ಸ್ವಯಂ ನಿವೃತ್ತಿಯನ್ನ ಘೋಷಿಸ್ತಾರ ರಾಮಚಂದ್ರ ರಾವ್? ವಿಡಿಯೋದಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಒಂದ್ ಕಡೆ ಇವತ್ತೇ ಮನೆಗೆ ಹೋಗ್ತಾರಾ? ಯಾವ ಕಾರಣಕ್ಕೆ ಹೋಗಿದ್ದು? ನಿಜಕ್ಕೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಹೋಗಿದ್ದ, ಅಥವಾ ಇದರಿಂದ ಉಂಟಾಗ್ತಾ ಇರುವಂತ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸ್ವಯಂ ನಿವೃತ್ತಿಯನ್ನ ಘೋಷಿಸೋದಕ್ಕೆ ಗೃಹ ಸಚಿವರ ನಿವಾಸಕ್ಕೆ ಬಂದಿದ್ರ? ಇಂಥದ್ದೊಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈಗ ನೋಡಿ, ಹೇಳಿ ಕೇಳಿ ಮೇ ತಿಂಗಳಲ್ಲಿ ನಿವೃತ್ತಿ ಆಗ್ತಾರೆ ಅವರು. ಬಟ್ ಈ ವಿಡಿಯೋ ಯಾವಾಗ ಹೊರಗಡೆ ಬಂದಿದೆ, ಈಗ ಆಗ್ತಾ ಇರುವಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿವೃತ್ತಿಯನ್ನ ಘೋಷಿಸೋದಕ್ಕೆ ಏನಾದರೂ ಹೋಗಿದ್ರಾ ಅಂತ. ಸಚಿವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದು ಘಟನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕ, ವಿವರಣೆ ಕೊಡೋದಕ್ಕ, ಅಥವಾ ನಿವೃತ್ತಿ ಏನಾದರೂ ಘೋಷಿಸೋದಕ್ಕೆ ಹೋಗಿದ್ರ? ಏನ್ ಕತೆ, ಏನ್ ಮಾಹಿತಿ ಸಿಗ್ತಾ ಇದೆ ಮಂಜುನಾಥ್? ಪ್ರಭು, ಈ ಎರಡೂ ಆಯಾಮಗಳಲ್ಲಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದು ಅಂತ. ಯಾಕಂತಂದರೆ ಇಲ್ಲಿ ಒಂದು ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಒಂದು ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೋರಬೇಕು, ಜೊತೆಗೆ ಇಡೀ ಪ್ರಕರಣದ ಒಂದು ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗೃಹ ಸಚಿವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೇರವಾಗಿ ಗೃಹ ಸಚಿವರ ಕಚೇರಿಗೆ ಹೋದಂಥ ರಾಮಚಂದ್ರಗೌಡರು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ಹೋಗಿದ್ರು. ಆದರೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ನೀವು ಹೇಳ್ದಾಗಲೇ ಈಗ ಏನಾದರೂ ಇಲಾಖಾ ತನಿಖೆ ಕೈಗೊಂಡ್ರೆ ರಾಮಚಂದ್ರ ರಾವ್ ವಿರುದ್ಧ ಈ ಡಿ ಏನಾದರೂ ಕೈಗೊಂಡ್ರೆ ಅವರನ್ನು ಅಮಾನತ್ನಲ್ಲಿ ಇಡಲಾಗುತ್ತೆ. ಅದರೂ ಸಹ 3 ತಿಂಗಳಾಗುತ್ತೆ. ಹೀಗಾಗಿ ಆ ಅವಧಿಯಿಂದ ಒಂದು ಏನು ಈ ಒಂದು ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಮುಜುಗರದಿಂದ ಪಾರಾಗೋದಕ್ಕೆ ಅವರು VRS ತೆಗೆದುಕೊಳ್ಬಹುದು ಅನ್ನೋದು ಸಹ ನಾವು ಅಲ್ಲಗಳೆಯುವಂತಿಲ್ಲ. ಯಾಕಂತಂದರೆ ಡ್ಯೂಟಿಯಲ್ಲಿ ಇದ್ದು ತನಿಖೆಯನ್ನು ಎದುರಿಸೋ ಬದಲು VRS ತೆಗೆದುಕೊಂಡು ತನಿಖೆಯನ್ನು ಎದುರಿಸುವುದು ಸೂಕ್ತ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರಬಹುದು ಅನ್ನೋದು. ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ನಾನು ಹೇಳೋದಾದರೆ ಯಾವ ಮಹಿಳೆಯರು ಎಲ್ಲೂ ಸಹ ದೂರನ್ನು ಕೊಟ್ಟಿಲ್ಲ. ಒಂದು ವೇಳೆ ದೂರನ್ನು ಕೊಟ್ಟಿದ್ದೆ ಆದರೆ ಅವರ ವಿರುದ್ಧ ಎಲ್ಲಿ ಯಾವಾಗ ಏನಾಯಿತು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂಥ ಕಚೇರಿ ವ್ಯಾಪ್ತಿ ಯಾವ ಪೊಲೀಸ್ ಠಾಣೆಗೆ ವ್ಯಾಪ್ತಿ ಬರುತ್ತೆ ಅಲ್ಲಿ ಒಂದು ದೂರನ್ನು ದಾಖಲಾಗುತ್ತೆ, ತನಿಖೆಯನ್ನು ಕೈಗೊಳ್ಳಾಗುತ್ತೆ. ಯಾಕೆಂದರೆ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರು ಹಿರಿಯ ಅಧಿಕಾರಿಯ ವಿರುದ್ಧ ತನಿಖೆಯನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಇಲ್ಲಿ DGP ರ್ಯಾಂಕ್ನ ಸಮಾನ ಇರ್ತಕ್ಕಂಥವ್ರು, ಜೊತೆಗೆ ಅವರಿಂದ ಮೇಲೆ ಇರ್ತಕ್ಕಂಥವ್ರು IAS ಅಧಿಕಾರಿಯಿಂದ ಈ ತನಿಖೆಯನ್ನು ಕೈಗೊಳ್ಳಾಗುತ್ತೆ. ಅದು ಕಂಪ್ಲೇಂಟ್ ಆದಂಥ ನಂತರ. ಜೊತೆಗೆ ಇಲ್ಲಿ ಮಹಿಳೆಯರು ಏನಾದರೂ ದೂರನ್ನು ಕೊಟ್ಟಿದ್ದು ಇವರ ಕೃತ್ಯಗಳಿಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅದರ ಹಿಂದೆ ಏನಾದರೂ ಆಮಿಷ ಇದೆ ಅನ್ನೋದಾದರೆ ಇವರ ವಿರುದ್ಧ ಲೋಕಾಯುಕ್ತದಲ್ಲೂ ಸಹ ಒಂದು ದೂರು ದಾಖಲಾಗುತ್ತೆ. ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಾಗಿ ತನಿಖೆಯನ್ನು ಸಹ ಮಾಡಲಾಗುತ್ತೆ.
ಒಂದು ವೇಳೆ ದೂರು ದಾಖಲಾಗಿಲ್ಲ ಅನ್ನೋದಾದರೆ ಯಾವುದೇ ಮಹಿಳೆಯರು ಈ ಮುಜುಗರಕ್ಕೆ ಒಳಪಡದೆ ಏನೋ ಆಗಿದೆ ನಾವು ಇನ್ನು ಮುಂದೆ ಹೋಗೋದಿಲ್ಲ ಕಂಪ್ಲೇಂಟು ಕೊಡೋದಿಲ್ಲ ಅನ್ನೋದಾದರೆ ಇಲ್ಲಿ ಮೊದಲಿಗೆ ಇಲಾಖೆ ತನಿಖೆ ನಡೆಯುತ್ತೆ. ಇಲಾಖೆಯ ತನಿಖೆಯಲ್ಲಿ ಹಿರಿಯ ಅಧಿಕಾರಿಗಳು ಇವರನ್ನು ತನಿಖೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಇವರ ಹುದ್ದೆಯನ್ನು ಡಿಮೋಟ್ ಮಾಡುವಂಥ ಅವಕಾಶಗಳು ಇದ್ದಾವೆ. ಅದರಲ್ಲೂ ಸೆಂಟ್ರಲ್ ಆಫೀಸರ್ಸ್ ಕಾಂಡಕ್ಟ್ ರೂಲ್ಸ್ ಏನಿದೆ, ಅಂದರೆ ಒಬ್ಬ IPS ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಏನೆಲ್ಲ ಒಂದು ಮಾರ್ಗಸೂಚಿಗಳಿರುತ್ತೆ, ಜೊತೆಗೆ ಅವರ ನಡವಳಿಕೆಗಳಿರ್ಬೋದು, ಇವೆಲ್ಲವೂ ಸಹ ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದು ಸೆಂಟ್ರಲ್ ಆಫೀಸರ್ಸ್ ಕಾಂಡಕ್ಟ್ ರೂಲ್ಸು. ಅಲ್ಲಿಯೂ ಸಹ ಇವರ ವಿರುದ್ಧ ಒಂದು ತನಿಖೆಯನ್ನು ಕೈಗೊಂಡು ಆ ತನಿಖೆ ನಡೀತಕ್ಕಂಥ ಅವಧಿಯಲ್ಲಿ ಇವರನ್ನು ಅಮಾನತುಯಲ್ಲಿಡುವಂಥ ವ್ಯವಸ್ಥೆಗಳಿರುತ್ತೆ. ಅಥವಾ ಅದ್ರ ಜೊತೆಗೆ ಅಮಾನತು ಮತ್ತು ಇವರಿಗೆ ಬರ್ತಕ್ಕಂಥ ಸೌಲಭ್ಯಗಳು, ಒಂದು ಪೆನ್ಷನ್ ಸ್ಕೀಮ್ ಇರ್ಬೋದು, ಬೇರೆ ಬೇರೆ ಏನೆಲ್ಲ ಭತ್ಯೆಗಳಿರುತ್ತೆ ಅವೆಲ್ಲವನ್ನು ಸಹ ಸ್ಥಗಿತಗೊಳಿಸುವಂಥ ಸಾಧ್ಯತೆಗಳು ಇರುತ್ತೆ. ಇವೆಲ್ಲವನ್ನು ನೋಡಿದಾಗ ಇನ್ನು ಇವರ ಒಂದು ಸೇವಾ ಅವಧಿ ಕೇವಲ 3 ತಿಂಗಳಿದೆ. ಮೇ ತಿಂಗಳಲ್ಲಿ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ರು. ಹಾಗಾಗಿ ಇವೆಲ್ಲವನ್ನು ಅವಲೋಕಿಸಿ ಒಂದು ತೂಕ ಮಾಡಿ ಯೋಚನೆ ಮಾಡಿ ಇದರಿಂದ ಪಾರಾಗೋದಕ್ಕೆ VRS ಅನ್ನು ಕೊಟ್ಟರೆ ಯಾರೂ ಸಹ ಆ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಅದರ ಪಾಡಿಗೆ ಅದು ಇಲಾಖಾ ತನಿಖೆ ನಡೆಯುತ್ತಾ ಇರುತ್ತೆ. ಜೊತೆಗೆ ಮಾಧ್ಯಮಗಳಲ್ಲೂ ಸಹ ಹೆಚ್ಚಿನ ಸುದ್ದಿ ಆಗೋದಿಲ್ಲ ಅನ್ನೋದು ಅವರ ಮನದಟ್ಟಾಗಿರ್ಬೋದು. ಹಾಗಾಗಿ ಈ ವಿಚಾರದರ ಬಗ್ಗೆ, ಅಂದರೆ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು AI ವಿಡಿಯೋ ತುಂಬ ಹಳೆಯದು ಅಂತಕ್ಕಂಥ ಒಂದು ಕಡೆ ಹೇಳಿದ್ರೆ ಅದು AI ವಿಡಿಯೋ ಅಂತ ಸಹ ಹೇಳಿದ್ದಾರೆ. ಇಲ್ಲಿ AI ವಿಡಿಯೋ ಒಂದು AI ಟೆಕ್ನಾಲಜಿ ಬಂದಿದ್ದು ಹೊಸದಾಗಿ, ಆದರೆ ಇವರು ಹೇಳ್ತಕ್ಕಂಥದ್ದು ಹಳೆ ವಿಡಿಯೋಗಳನ್ನು AI ಇದರಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಹ ಈಗಾಗಲೇ ತನಿಖೆಯನ್ನು ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಒಂದು ವೇಳೆ ಇವರು ಆ ಒಂದು ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ VRS ಪಡೆದುಕೊಳ್ಬೋದು. ಅಥವಾ ಈ ಎಲ್ಲವನ್ನು ನೋಡ್ತಾ ಇದ್ದಾಗ ಇಲ್ಲಿ ಮಹಿಳಾ ಆಯೋಗ ಮುಂದೆ ಬಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಾಪ್ತಿಯಲ್ಲಿ ಇವರು ಯಾವ ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ, ಆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆ ಕೊಟ್ಟಿದ್ದೆ. ಆದರೆ ಆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗುತ್ತೆ, ತನಿಖೆಯೂ ಸಹ ಮುಂದುವರಿಯುತ್ತೆ. ಪ್ರಭು ಮಂಜುನಾಥ್, ಬಟ್ ಅವರು ಹೇಳ್ತಾ ಇರುವಂತೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರು ನಮ್ಗೆ ಅದೇನು AI ಜನರೇಟೆಡ್ ಅಥವಾ AI ಕ್ರಿಯೇಟ್ ಮಾಡಿರುವಂಥ ವಿಡಿಯೋಗಳು ಅಂತ ಎಲ್ಲೂ ಕೂಡ ಅನ್ಸೋದಿಲ್ಲ. ಬಿಕಾಸ್ ಪ್ರತಿನಿತ್ಯ ನೂರಾರು ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ AI ವಿಡಿಯೋಗಳನ್ನ. ಬಟ್ ಈ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರೆ AI ಅಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಖಂಡಿತ ಪ್ರಭು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ಕಚೇರಿಯಲ್ಲಿ ಏನು ಮಹಿಳೆಯರು ಹೋದಾಗ ಅವರ ಮುಂದೆ ಕುಳಿತಿರ್ತಕ್ಕಂಥ ಯಾವುದೋ ಒಬ್ಬ ಪುರುಷ ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ಅವರಿಗೆ ಅರಿವಿಲ್ಲದೆ ಈ ಒಂದು ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದ್ದಾರೆ. ಜೊತೆಗೆ ಅದನ್ನು ಒಂದು ವೈರಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಅವರ ಮುಖವನ್ನು ಸಹ ಬ್ಲರ್ ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡೋದಾದರೆ ತುಂಬ ವ್ಯವಸ್ಥಿತವಾಗಿ ಈ ವಿಡಿಯೋಗಳನ್ನು ಮಾಡಲಾಗಿದೆ. ಮೊದಲಿಗೆ ಏನಾದರೂ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಹಣದ ಬೇಡಿಕೆಯನ್ನು ಇಟ್ಟು ಅದು ಈಡರದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವೈರಲ್ ಮಾಡಿದ್ದಾರೆ ಅಂತಕ್ಕಂಥ ಸಂಶಯವೂ ಸಹ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳ ಮೂಲವನ್ನು ಪತ್ತೆ ಹಚ್ಚೋದಕ್ಕೂ ಸಹ ಪೊಲೀಸ್ ಇಲಾಖೆ ಮುಂದಾಗಿದೆ. ಎಲ್ಲಿಂದ ಮೊದಲಿಗೆ ಈ ವಿಡಿಯೋ ಲೀಕ್ ಆಯಿತು, ಯಾರು ವೈರಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದು ಒಂದು ವೇಳೆ ಇವರ ಚೇಂಬರ್ನಲ್ಲೇ ಇದ್ದಂಥ ಮಹಿಳೆಯರು ಯಾರಾದರೂ ಈ ಕೃತ್ಯವನ್ನು ಎಸಗಿದ್ರೆ ಅವರ ವಿರುದ್ಧವೂ ಸಹ ಒಂದು ಕೇಸನ್ನು ದಾಖಲು ಮಾಡಿಕೊಂಡು, ಯಾಕಂತಂದರೆ ಇಲ್ಲಿ ಈಗಾಗಲೇ ರಾಮಚಂದ್ರ ಅವರು ಹೇಳಿದರೆ ನಮ್ಮ ವಕೀಲರ ಜೊತೆ ಮಾತನಾಡಿ ಮುಂದಿನ ಕ್ರಮ ಏನೆಲ್ಲ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಹೀಗಾಗಿ ವಕೀಲರೊಂದಿಗೆ ಚರ್ಚೆ ಮಾಡಿ, ಯಾಕಂದರೆ ಅವರಿಗೆ ನಿಜ ಅನಿಸಿದರೆ ಈ ಕಚೇರಿ ಯಾವುದು, ಜೊತೆಗೆ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಂಥ ಮಹಿಳೆಯರು ಯಾರು, ಆ ಸಂದರ್ಭದಲ್ಲಿದ್ದಂಥ ಮಹಿಳೆಯರ್ಯಾರು, ಇವರ ಜೊತೆಗೆ ಇವರ ಈ ಒಂದು ಕೃತ್ಯಕ್ಕೆ ಸಹಾಯ ಮಾಡಿದಂಥವ್ರು, ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅನ್ನೋದೆಲ್ಲವೂ ಸಹ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಸಹ ಒಂದು ದೂರನ್ನು ದಾಖಲು ಮಾಡ್ಬೋದು. ಒಂದು ವೇಳೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಾಮಚಂದ್ರ ರಾವ್ ಅವರು ಸಹ ದೂರನ್ನು ದಾಖಲು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಒಂದು 3-4 ಆಯಾಮದಲ್ಲಿ ಮೊದಲಿಗೆ ಈ ವಿಡಿಯೋ ಲೀಕ್ ಆಗಿದೆ ಹೇಗೆ, ವೈರಲ್ ಆಗಿದೆ ಹೇಗೆ ಅನ್ನೋದನ್ನ ವಿಡಿಯೋ ಮೂಲವನ್ನು ಸಹ ಪೊಲೀಸರು ಬೆನ್ನತ್ತಿದ್ದಾರೆ. ಮತ್ತೊಂದು ಕಡೆ ರಾಮಚಂದ್ರ ಅವರು ಕಾನೂನು ಹೋರಾಟವನ್ನು ನಡೆಸೋದಕ್ಕೆ ಏನೆಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದನ್ನು ಸಹ ಮುಂದುವರಿಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಎಲ್ಲ ಆಯಾಮದಲ್ಲೂ ನಾವು ಗಮನಿಸ್ತಾ ಇರೋದು 3 ಆಪ್ಷನ್ಗಳಿದೆ ಒಟ್ಟು. ಈಗ ಒಂದು ಮಹಿಳಾ ಆಯೋಗ ಎಂಟ್ರಿ ಕೊಟ್ಟರು ಕೂಡ ತನಿಖೆ ಆಗುತ್ತೆ, ಇಲ್ಲ ಅಂತ ಅಂದರೆ ಸರ್ಕಾರದಿಂದಲೇ ತನಿಖೆ ಮಾಡುವಂಥ ಕೆಲಸ ಆಗುತ್ತೆ. ಒಂದು ವೇಳೆ ಯಾರಾದರೂ ಸಂತ್ರಸ್ತೆಯರು ಬಂದು ಕಂಪ್ಲೇಂಟ್ ಏನಾದರೂ ಕೊಟ್ಟರೆ, ಆಗ ಯಾವ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಆಮೇಲೆ ನೋಡಿ, ಈ AI ವಿಡಿಯೋಗಳಲ್ಲಿ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆದರೂ ನಾವು ಕಂಡುಹಿಡಿಬೋದು.
ಬಿಕಾಸ್ ಅಷ್ಟು ಕ್ಲಿಯಾರಿಟಿ ಇರಲ್ಲ. ಈಗ ಒರಿಜಿನಲ್ ಆಗಿ ಶೂಟ್ ಮಾಡುವಂಥ ವಿಡಿಯೋಗಳಿಗೂ ಕ್ರಿಯೇಟೆಡ್ ವಿಡಿಯೋಗಳಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದು ರಿಯಲ್ ಅಂತ ಅನಿಸ್ಬೋದು, ಬಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ. ಬಟ್ ಈ ವೈರಲ್ ಆಗ್ತಾ ಇರುವಂಥ ಇಷ್ಟು ವಿಡಿಯೋಗಳೇನು ನಾವು ಗಮನಿಸ್ತಾ ಇದ್ದೀವಿ, ಅದು ಎಲ್ಲದರಲ್ಲೂ ನೀವು ಗಮನಿಸ್ಬೋದು, ಅಲ್ಲಿದ್ದಂಥವರೇ ಯಾರೋ ಇದನ್ನು ಕದ್ದು ಮುಚ್ಚಿ ತೆಗೆದಿರುವಂತಹ ವಿಡಿಯೋಗಳಿದು. ಇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದಿಲ್ಲ ನಾನು ಅಲ್ಲಿ ಬೆಲ್ಗಾಮಲ್ಲಿ. ನಾನು ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಂಡ್ವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟ್, ಸುಳ್ಳು, ಆ ವಿಡಿಯೋ ಎಲ್ಲ ಸುಳ್ಳು ಅಂತ. ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ, ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲ್ಲ, ತನಿಖೆ ಆಗಬೇಕು. ಇಲ್ಲ ಈ ಥರ ಸುಳ್ಳು ಮಾಹಿತಿ ಹಚ್ತಾ ಇದ್ರು. ಇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದಿಲ್ಲ ನಾನು ಅಲ್ಲಿ ಬೆಲ್ಗಾಮಲ್ಲಿ. ನಾನು ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಂಡ್ವಿ. ಅದೀಗ ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೀನಿ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ಸಾಕಷ್ಟು ಮುಜುಗರ ಆಗಿದೆ ಸರ್. ಇದು ಏನ್ ಹೇಳಲಿಕ್ಕೆ ಬಯಸ್ತೀರ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಂಡ್ವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು, ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್?